ಅಣ್ಣನ್ ಮನ್ಸಲ್ಲಿ ಪ್ರೀತಿ ಇರೋದ್ ಸತ್ಯ ಅಂದ್ಮೇಲೆ ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ನಮ್ ಕರ್ತವ್ಯ. ಏಯ್, ವಯಸ್ಸಿಗೆ ಮೀರಿ ಮಾತಾಡಿದ್ರೆ ಬಾಯಿ ಮೇಲೆ ನಾಲ್ಕು ಬಾರಿಸ್ಬಿಡ್ತೀನಿ. ಯಾವುದೇ ಕರ್ತವ್ಯ ಅಂತ ಕರ್ತವ್ಯ, ಹಾಗಂದ್ರೆ ಏನು ಅಂತ ಗೊತ್ತಾ? ಕುಟುಂಬಕ್ಕೋಸ್ಕರ ಈಗ ಅವಳಿಗೆ ಡೈವರ್ಸ್ ಕೊಟ್ಟು ಬಂದಿದ್ದಾನೆ ನೋಡು, ಅದು. ತಂಗಿ ಜೀವನ ಸರಿ ಮಾಡ್ಬೇಕು ಅಂತ ನಿಂತಿದ್ದಾನೆ ನೋಡು, ಅದು. ನಿಮ್ ಸ್ವಾರ್ಥದ ದೀಪನ ಬೆಳಗ್ಸೋಕೆ ಅಣ್ಣನ್ ಬದುಕ್ನ ಎಣ್ಣೆ ಆಗಿ ಬಳಸ್ಕೊಂಡ್ರೆ ಅದು ಬೆಳಕ್ ಕೊಡಲ್ಲ, ಬೆಂಕಿಯಾಗಿ ಸುಡುತ್ತೆ. ನೆನ್ಪಿರ್ಲಿ. ಏನೋ ಶಾಪ ಹಾಕ್ತಿದ್ಯಾ? ನಿನ್ ಶಾಪ ಕೋಪಕ್ಕೆ ಯಾವ್ದನ್ನು ಬದಲಾಯಿಸೋ ಶಕ್ತಿ ಇಲ್ಲ. ನೋಡೆ, ಇವ್ರಿಬ್ರಿಗ್ ಮದ್ವೆ ಮಾಡ್ಸೋದಷ್ಟೇ ನನ್ ಕರ್ತವ್ಯ. ಆಮೇಲೆ ಏನಾಗುತ್ತೆ ಅದ್ರ ಅವಶ್ಯಕತೆ ನನಗಿಲ್ಲ. ನನಗೆ ನನ್ ಸ್ವಾರ್ಥನೇ ಮುಖ್ಯ. ನನಗ್ ನನ್ ಗಂಡನ್ ಮನೆಗ್ ಹೋಗೋದಷ್ಟೇ ಮುಖ್ಯ. ಹಾಗಿದ್ರೆ ಆಮೇಲೆ ಇವ್ರಿಬ್ರು ಜೀವನ ಏನಾದ್ರೂ ನಿನಗೇನು ಚಿಂತೆ ಇಲ್ಲ ಅಲ್ವಾ? ಆಮೇಲೆ ನಾನ್ ಯಾಕೆ ಚಿಂತೆ ಮಾಡ್ಲಿ? ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅನ್ನೋದ್ ಗೊತ್ತು ತಾನೆ. ನಾನ್ ಕೊಟ್ಟ ಮಾತಿನ ಪ್ರಕಾರ ಇವ್ರಿಬ್ರಿಗ್ ಮದ್ವೆ ಮಾಡ್ಸಿ ಅನಿತಾನ ಈ ಮನೆ ತುಂಬಿಸ್ಬಿಟ್ಟು ನಾನ್ ಗಂಡನ್ ಮನೆಗ್ ಹೋಗ್ತೀನಿ ಅಷ್ಟೇ. ಆಮೇಲೆ ಅವ್ರು ಹೇಗ್ ಬಾಳ್ತಾರೆ ಅನ್ನೋದು ಅವ್ರಿಗ್ ಬಿಟ್ಟಿದ್ದು. ಈ ಮನೆ ಮಗನ್ ಜೀವನ ಹಾಳಾಗ್ದಾಗ ನೋಡ್ಕೊಳ್ಳೋದು ನಿಮಗ್ ಬಿಟ್ಟಿದ್ದು. ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದ್ ನನ್ಗೆ ಇಷ್ಟ ಇಲ್ಲ. ನೋಡಿದ್ರ ಅಜ್ಜಿ, ನೋಡಿ ಹೇಗ್ ಮಾತಾಡ್ ಹೋಗ್ತಿದ್ದಾಳೆ. ನಾನು ಏನ್ ತಾನೇ ಮಾಡಕ್ ಸಾಧ್ಯ ನಮ್ಮ? ಅವನಡೆಯಲ್ಲಿ ಏನ್ ಬರ್ದಿದ್ಯೋ ಹಾಗಾಗತ್ತೆ ಬಿಡು. ಕಂಡು ಅವ್ರು ತೋರ್ಸಿರೋ ಬಾವಿಗೆ ಹಾರದಕ್ ಹೊರಟಿದೆ. ನಾ ಹೇಗ್ ತಾನೇ ತಪ್ಸಕ್ ಸಾಧ್ಯ ಹೇಳು? ಸಂಗೀತ ಡಿವೋರ್ಸ್ ಆಗಿದೆ ಅನ್ನೋ ಬೇಜಾರಲ್ಲಿ ಕುಡ್ದು ಈ ರೀತಿ ಮಾತಾಡ್ತಾ ಇದ್ದಾನೆ. ಅನಿತಾ ಬುದ್ಧಿವಂತೆ, ಇವನನ್ನ ಮುಂದೆ ಸರಿದಾರಿಗೆ ತರ್ತಾಳೆ. ಬಿಡು. ಲೇ, ನೀನು ಇದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಹೋಗ್ ಮಲ್ಕೋ. ಏನೋ ಬಂದ್ಬಿಟ್ಲು ದೊಡ್ಡದಾಗಿ ಹೇಳೋದಕ್ಕೆ. ಇದ್ಮೇಲೆ ಕಾಫಿ ಅಲ್ಲಿ ಇಟ್ಟು ಹೋಗು. ಅಪ್ಪ, ಮಂಗಳಾರತಿ ತಗೊಳ್ಳಿ. ಅಪ್ಪ, ಏನಮ್ಮ? ದೇವ್ ಪೂಜೆ ಮಾಡಿದೀನಿ, ಮಂಗಳಾರತಿ ತಗೊಳ್ಳಿ ಅಪ್ಪ. ಬೇಡಮ್ಮ, ಆ ದೇವ್ರ ಮೇಲೆ ನಂಬಿಕೆನೆ ಹೊರಟೋಯ್ತು. ಯಾವ ಮನಸ್ಸಿನಿಂದ ಮಂಗಳಾರತಿ ತಗೊಳ್ಳಿ ಹೇಳು? ದೇವ್ರ ಮೇಲೆ ಯಾಕಪ್ಪ ಇಷ್ಟೊಂದು ಬೇಸರ? ಮತ್ತಿನ್ನೇನಮ್ಮ, ನನ್ನ ಮೊಮ್ಮಗಳ ಬದುಕನ್ನ ಸರಿಪಡಿಸು ಅಂತ ಬೇಡ್ಕೊಂಡೆ. ನನ್ನ ಬೇಡಿಕೆನ ಈಡೇರಿಸಲಿಲ್ಲ ಅಂದಮೇಲೆ ನಾನು ಯಾಕೆ ದೇವ್ರ ಮೇಲೆ ನಂಬಿಕೆ ಇಟ್ಕೋಬೇಕು? ನಾನು ಯಾಕೆ ಪೂಜೆ ಪುನಸ್ಕಾರ ಎಲ್ಲ ಮಾಡಬೇಕು? ಈ ಆರತಿ ತಗೋಬೇಕು? ಅಪ್ಪ, ನಾವೇನ್ ಕೇಳ್ತೀವೋ ಅದನ್ನ ಕೊಡೋನ್ ದೇವ್ರ, ಅಥವಾ ನಮಗೇನು ಕೊಟ್ರೆ ಒಳ್ಳೇದು ಅಂತ ಯೋಚನೆ ಮಾಡಿ ನಮಗೆ ಆಶೀರ್ವಾದ ಮಾಡೋನ್ ದೇವ್ರ? ನೀನ್ ಏನೇನೋ ಮಾತಾಡಿ ನನಗೆ ಕನ್ಫ್ಯೂಸ್ ಮಾಡಬೇಡ. ನಾವು ಬಯಸಿದ್ದು ನಮಗೆ ಸಿಕ್ಕದಾಗ್ಲೇ ಒಳ್ಳೇದಾಗಿದೆ ಅಂತ ಅನ್ಸೋದು. ನಮ್ ಲೆಕ್ಕಾಚಾರ ಒಂದಿದ್ರೆ ಆ ದೇವ್ರ ಲೆಕ್ಕಾಚಾರನೇ ಬೇರೆ ಇರುತ್ತೆ ಅಂತ ನೀನೇ ಹೇಳ್ತಿದ್ಯಲ್ಲಪ್ಪ. ಹಿಂದೆ ಆಗಿರೋದು, ಇವಾಗ ಆಗ್ತಾ ಇರೋದು, ಮುಂದೆ ಆಗೋದು ಎಲ್ಲ ದೇವ್ರ ಲೆಕ್ಕಾಚಾರನೇ ಇರುತ್ತೆ. ನಮ್ ಒಳ್ಳೇದಿಕ್ಕೆ ಆಗಿರೋದು ಅಂತ ಹೇಳ್ತಿದ್ದಿದ್ ನಿನ್ನ ಮಾತು ನಿನಗೆ ಮರ್ತೋಯ್ತಪ್ಪ. ಇವಾಗ ತಪ್ಪಾಗಿರೋ ನಮ್ ಲೆಕ್ಕಾಚಾರನ ಆ ದೇವ್ರೇ ಸರಿ ಮಾಡ್ತಾ ಇರ್ಬೋದಲ್ವಾ? ನೀನು ಎಲ್ಲಿಂದ ಮಾಡಿ ಎಲ್ಲಿಗೋ ಹೋಗಿ ಇನ್ನೆಲ್ಲಿಗೋ ಬರ್ತಾ ಇದ್ಯಾ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅಪ್ಪ, ನಮ್ ಜಾನ್ಸಿಗೆ ಆ ರಾಗನೇ ಪರ್ಫೆಕ್ಟ್ ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ. ಆದ್ರೆ ಆ ದೇವ್ರ ಲೆಕ್ಕಾಚಾರದಲ್ಲೇ ಏನೋ ತಪ್ಪಾಗಿತ್ತು ಅಂತ ಅನ್ಸುತ್ತೆ. ಆ ತಪ್ಪನ್ನೆಲ್ಲ ಸರಿ ಮಾಡೋದಿಕ್ಕೆ ದೇವ್ರೇ ಈ ರೀತಿ ಒಂದ್ ನಿರ್ಧಾರ ಮಾಡಿದಾನೆ ಅಂತ ಯಾಕೆ ಅನ್ಕೊಳ್ಬಾರ್ದು?
ನೀನೇನು ಹೇಳೋದು? ಆ ಅವನ ಅನಿಸಿಕೆ ಏನು? ಸಂತೋಷವಾಗಿದ್ದ ನನ್ನ ಮೊಮ್ಮಗಳನ್ನ ಒಂಟಿ ಮಾಡಿರೋದು ಅವನ ಬೈಕೆನಾ, ಅವನ ಹರಕೆನಾ, ಅವನ ಆಶೀರ್ವಾದನಾ? ಅಪ್ಪ, ಕೋಪ ಮಾಡ್ಕೊಂಡು ಯೋಚನೆ ಮಾಡಿದಾಗ ನಮಗೆ ಕೇವಲ ಒಂದು ಮುಖ ಮಾತ್ರ ಕಾಣಿಸುತ್ತೆ. ಅದೇ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡ್ದಾಗ ತಾನೇ ಅಪ್ಪ ಇನ್ನೊಂದು ಮುಖ ಕಾಣೋದು. ಅವಳಿಗೆ ರಾಘು ಜೊತೆ ಇದ್ದ ಜೀವನಕ್ಕಿಂತನೂ ಇನ್ನ ಬೆಟರ್ ಲೈಫ್ ಸಿಗ್ಲಿ ಅಂತಾನೆ ಈ ರೀತಿಯೆಲ್ಲ ಆಗಿದೆ ಅನ್ಸುತ್ತೆ. ಈಗ್ಲೂ ನೀವು ಯೋಚನೆ ಮಾಡಿ ಮನ್ಸು ಮಾಡಿದ್ರೆ ಅವಳಿಗೆ ಒಳ್ಳೆ ಜೀವನ ಸಿಗುತ್ತೆ ಅಂತ ನನಗೆ ಅನ್ಸ್ತಾ ಇದೆ. ಒಳ್ಳೆ ಜೀವನ ಸಿಗೋ ಹಾಗೆ ಮಾಡೋದಾ? ನಮ್ ಪ್ರಣವ್ ನಿನ್ ಕಣ್ ಮುಂದೆನೆ ಬೆಳೆದಿರೋ ಹುಡುಗ. ಜಾನ್ಸಿನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಸೊ ಅವರಿಬ್ರಿಗೂ ಮದ್ವೆ ಮಾಡಿದ್ರೆ ಇಬ್ರು ಲೈಫು ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಇವಳ ಅಭಿಪ್ರಾಯ, ನನ್ನ ಅಭಿಪ್ರಾಯ ಯಾರಿಗೆ ಬೇಕು? ನಾನು ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ? ಯೋಚನೆ ಮಾಡೋಳು ಯೋಚನೆ ಮಾಡಬೇಕು. ಇವಳ ಅಭಿಪ್ರಾಯ ಬೇಕು. ರಾಮಾಚಾರಿ ಅವರೇ, ನಮ್ಮಿಬ್ರು ಜಾತಕ ನೋಡಿ ನಮ್ ಮದ್ವೆಗೆ ಹತ್ರ ಇರೋ ಒಂದ್ ಒಳ್ಳೆ ಮುಹೂರ್ತ ಇಟ್ಕೊಡಿ. ಯಾಕೆಂದ್ರೆ ಇನ್ ಯಾವ್ದೇ ಕಾರಣಕ್ಕೂ ನಾನು ಟೈಮ್ ವೇಸ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ. ಸೊ ಅಷ್ಟ್ ಬೇಗ ಮುಹೂರ್ತ ಇಟ್ಕೊ. ಇಲ್ಲ, ನನ್ ಗಂಡ ನಿನಗೆ ಮುಹೂರ್ತ ಇಟ್ಕೊಡಲ್ಲ. ಯಾಕ್ ಚಾರು, ನಿಮ್ ಏನಾದ್ರೂ ವೃತ್ತಿನೇ ಅದಲ್ವಾ? ಅದು ಅಲ್ ನೀವ್ ಹೇಳ್ದಾಗೆ ರಾಘು ಜಾನ್ಸಿ ಡಿವೋರ್ಸ್ ತಗೊಂಡು ಲೀಗಲಿ ನಾವಿಬ್ರು ಮದ್ವೆ ಆಗ್ಬೋದು ಅಂತ ಹೇಳಿದ್ಮೇಲೆ ತಾನೇ ನಾವ್ ಬಂದಿರೋದು. ಹೌದು, ಆದ್ರೆ ಆಗದೆ ಇರೋ ಮದ್ವೆಗೆಲ್ಲ ನನ್ ಗಂಡ ಮುಹೂರ್ತ ಇಡಲ್ಲ. ಆಗ್ದೇ ಇರೋ ಮದ್ವೆನಾ? ಯಾರ್ ಹಾಗಂತ ಹೇಳಿದ್ದು? ಯಾರ್ ಯಾಕೆ ಹೇಳ್ಬೇಕು? ನನ್ ಗಟ್ಸ್ ಫೀಲಿಂಗ್ ಹೇಳ್ತಾ ಇದೆ ಈ ಮದ್ವೆ ನಡೆಯಲ್ಲ ಅಂತ. ಬಟ್ ನನ್ ಗಟ್ ಫೀಲಿಂಗ್ ಈ ಮದ್ವೆ ಯಾರಿಂದನೂ ತಡೆಯೋಕ್ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ಯಲ್ಲ. ನಾನು ನನ್ನನ್ನ ನಂಬೋಳು. ಇಲ್ಲಿವರೆಗೂ ಯಾವ್ದ್ ಅಸಾಧ್ಯ ಆಗಿದ್ಯೋ ಅದನ್ನ ಸಾಧ್ಯ ಮಾಡಿ ತೋರ್ಸಿದೀನಿ. ಸೊ ಈ ಮದ್ವೆನೂ ಆಗೇ ಆಗುತ್ತೆ. ನಿಮ್ ಗಟ್ ಫೀಲಿಂಗ್ ಸುಳ್ಳಾಗತ್ತೆ. ನೋಡು, ಒಂದ್ ನಿಮಿಷ ಚಾರು ಮೇಡಮ್. ಸರಿ, ನಿಮ್ಗೋಸ್ಕರ ಮುಹೂರ್ತ ಇಟ್ಕೊಡ್ತೀನಿ. ಅಲ್ಲ ರಾಮಾಚಾರಿ, ಇವರು ಮೇಡಮ್, ನಿಮ್ಮ ಭಾವನೆ ನನಗೆ ಅರ್ಥ ಆಗುತ್ತೆ ಮೇಡಮ್. ಆದರೆ ಫಲತಾಂಬೂಲ ಸಮೇತ ಬಂದಿರೋರಿಗೆ ನಾವು ಮುಹೂರ್ತ ನೋಡಲ್ಲ ಅಂತ ನಿರಾಕರಿಸಿದ್ರೆ ಸರಿ ಹೋಗಲ್ಲ. ಯಾಕಂದ್ರೆ ಅದು ನನ್ನ ವೃತ್ತಿಗೆ ಅವಮಾನ ಮಾಡ್ದಂಗಾಗತ್ತೆ. ಇದು ಮಾತು ಅಂದ್ರೆ. ನಿಜವಾದ ಪುರೋಹಿತರು ಯಾವತ್ತೂ ಯಾರಿಗೂ ಇಲ್ಲ ಅಂತ ಹೇಳಲ್ಲ ಅಂತ ಕೇಳಿದ್ದೆ. ಆದ್ರೆ ಇವತ್ ನೋಡ್ತಾ ಇದ್ದೀನಿ. ಆದ್ರೂ ರಾಮಾಚಾರಿ ಚಾರು, ರಾಮಾಚಾರಿ ಹೇಳ್ತಾ ಇರೋದು ಸರಿಯಾಗಿ ಇದೆ ನೋಡಮ್ಮ. ರಾಮ ರಾವಣ ಯುದ್ಧ ಮಾಡಕ್ ಹೊರಟಾಗ ರಾಮ ರಾವಣನ ಹತ್ರನೇ ಹೋಗಿ ನನಗೆ ಕಂಕಣ ಕಟ್ಟು ಅಂತ ಕೇಳ್ದ. ರಾವಣನ ಗೊತ್ತು ರಾಮ ಅವನ ಜೊತೆನೆ ಯುದ್ಧ ಮಾಡೋದು ಅಂತ. ಆದ್ರೂ ರಾವಣ ಜಾತಕ ನೋಡಿ ಒಳ್ಳೆ ಮುಹೂರ್ತದಲ್ಲಿ ನೀನು ಜಯಶೀಲನಾಗು ಅಂತ ಆಶೀರ್ವಾದ ಮಾಡ್ದ. ಯಾಕೊತ್ತಾ, ಅದು ಅನ್ನೋ ವೃತ್ತಿ ಧರ್ಮ. ಎಷ್ಟೇ ಕೆಟ್ಟವ್ರು ಮನೆ ಬಾಗ್ಲಿಗೆ ಬಂದ್ರು ಅವ್ರಿಗಾಗಲ್ಲ ಅಂತ ಮಾತ್ರ ಹೇಳ್ಬಾರ್ದು. ಈಗ ನನ್ನ ಮಗ ರಾಮಾಚಾರಿ ಮಾಡಕ್ ಹೊರಟಿರೋದು ಅವನ ವೃತ್ತಿ ಧರ್ಮನ. ಪಾಲಿಸ್ಲಿ ಬಿಡಮ್ಮ. ರಾಮಾಚಾರಿ, ಮುಹೂರ್ತ ಇಟ್ಕೊಡಪ್ಪ.
ಯಾಕೆ ತುಳಸಿ ನಿನ್ನ ಮೊದಲನೇ ಹೆಜ್ಜೆಗೆ ವಿಘ್ನ ಆಯ್ತು ಅಂತ ಕೋಪನಾ? ತುದಿಗಾಲಲ್ಲಿ ನಿಂತಿದ್ದೆ ಪಾಪ ಆ ಝಾನ್ಸಿ ತುಂಬಾನೇ ಡಿಸಪಾಯಿಂಟ್ ಮಾಡ್ಬಿಟ್ಲು. ಡಿಸಪಾಯಿಂಟ್ ಆಯ್ತು ಅಂತ ಹೇಳಿ ನಿನ್ನ ಹಾಗೆ ಕೈ ಕಟ್ಕೊಂಡು ಕೂರೋಳಲ್ಲ ನಾನು. ಅದು ಏನಾದ್ರೂ ಆಗ್ಲಿ, ನಾನ್ ಅನ್ಕೊಂಡಿದ್ದನ್ನ ನಾನು ಸಾಧಿಸ್ತೀನಿ. ಮೊದಲು ನೀನೇನ್ ಹೇಳ್ತಾ ಇದ್ದೆ? ಝಾನ್ಸಿನ ರಾಘುವಿಂದ ದೂರ ಮಾಡೋದಿಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದೆ. ಆದ್ರೆ ಅದ್ ಮಾಡಿ ತೋರ್ಸದ್ನಲ್ಲ. ಹೌದೌದು ತುಳಸಿ, ಅದು ಝಾನ್ಸಿ ರಾಘುನ ದೂರ ಮಾಡೋ ವಿಚಾರದಲ್ಲಿ ಆಗಿರ್ಬೋದು, ಬಟ್ ಪ್ರಣವ್ ಮದುವೆ ವಿಚಾರದಲ್ಲೂ ಅದೇ ಆಗತ್ತೆ ಅನ್ನೋ ನಂಬಿಕೆ ನನಗಿಲ್ಲಪ್ಪ. ನಿನ್ ನಂಬಿಕೆ ನನಗ್ ಬೇಕಾಗಿಲ್ಲ ನಾಗಾರ್ಜುನ್. ಪ್ಲೀಸ್ ಇಬ್ರು ಸುಮ್ನೆ ಇರ್ತೀರಾ? ಮತ್ತೆ ಶುರು ಮಾಡ್ಕೊಂಬೇಡ್ರಿ. ಅಲ್ಲ ಮಾಮ್, ಝಾನ್ಸಿಗ್ ಮದ್ವೆ ಆಲೋಚನೆ ಬರೋದು ಯಾವಾಗ? ನನ್ನ ಮದ್ವೆ ಆಗೋದು ಯಾವಾಗ? ಅದು ನಿನ್ ಕೈಯಲ್ಲೇ ಇದೆ ಪ್ರಣವ್. ಅವಳಿಗೆ ಬರೀ ಮದ್ವೆ ಬಗ್ಗೆ ಇಂಟ್ರೆಸ್ಟ್ ಬರೋ ತರ ಮಾಡಿದ್ರೆ ಆಗಲ್ಲ. ಅವಳಿಗೆ ನಿನ್ನ ಮೇಲೂ ಇಂಟ್ರೆಸ್ಟ್ ಬರೋ ಹಾಗೆ ಮಾಡ್ಬೇಕು. ಇಲ್ಲಿವರೆಗೂ ಅವಳಿಗೆ ನಿನ್ ಬಗ್ಗೆ ಇದ್ದಿದ್ದ ಗೌರವ, ಇಂಪ್ರೆಷನ್ ಎಲ್ಲ ಚೇಂಜ್ ಆಗ್ಬೇಕು. ಅವಳ ಮನ್ಸಲ್ಲಿ ನೀನ್ ಜಾಗ ಮಾಡ್ಕೊಳ್ಬೇಕು. ಅವಾಗ್ಲೇ ಈ ಮದ್ವೆ ಆಗೋದಿಕ್ ಸಾಧ್ಯ. ಅರ್ಥ ಆಯ್ತು ಮಾಮ್. ಝಾನ್ಸಿ ಮದ್ವೆ ಆದ್ರೆ ನನ್ನನ್ನೇ ಆಗೋದು ಅನ್ನೋ ಆಗ್ ಮಾಡ್ತೀನಿ. ನೀನ್ ಅಷ್ಟು ಮಾಡು ಸಾಕು. ಮುಂದಿಂದು ನಾನ್ ನೋಡ್ಕೊತೇನೆ.